ರಾಜಕೀಯ ವ್ಯಭಿಚಾರ ಮಾಡ್ಕೊಂಡು ಬದುಕ್ತಾ ಇದ್ದೀರಾ, ರಾಜಕೀಯ ವ್ಯಭಿಚಾರ ಮಾಡ್ಕೊಂಡು ಅಧಿಕಾರ ತಗೊಂಡಿದ್ದೀರಾ. ನೀವು ನಿಖಿಲ್ ಕುಮಾರಣ್ಣವ್ರ ಬಗ್ಗೆ, ದೇವೇಗೌಡರ ಕುಟುಂಬದ ಬಗ್ಗೆ, ಕುಮಾರಣ್ಣನ ಬಗ್ಗೆ ಮಾತಾಡ್ತೀರಾ. ನಿಮ್ಮಂಗೆ ನಿಮ್ಮ ಕುಟುಂಬದಂಗೆ ರಾಜಕೀಯ ವ್ಯಭಿಚಾರ ಮಾಡ್ಕೊಂಡ್ ಬಂದಿದ್ರೆ ನಿಖಿಲ್ ಕುಮಾರಣ್ಣವರು 3 ಬಾರಿ ಸೋಲ್ತಿರ್ಲಿಲ್ಲ. ನಮ್ಮ ಪಕ್ಷದ ಕರ್ಮ ಏನಪ್ಪಾ ಅಂತಂದ್ರೆ, ನಮ್ಮ ಪಕ್ಷದಲ್ಲಿ ದೇವೇಗೌಡರಾಗ್ಲಿ ಕುಮಾರಣ್ಣವರಾಗ್ಲಿ ನ್ಯಾಯ ನೀತಿ ಈ ರೀತಿ ಆಲೋಚನೆ ಮಾಡುವಂತ ವ್ಯಕ್ತಿಗಳು. ಯಾರ ಮನೆ ಹಾಳಾಗೋಗ್ಲಿ, ಯಾವನೆಲ್ಲಾರು ಹಾಳಾಗೋಗ್ಲಿ, ರಾಜ್ಯ ಹಾಳಾಗೋಗ್ಲಿ, ಲೂಟಿ ಹೊಡಿಬೇಕು, ಜನಗಳು ಹಂಚ್ಬೇಕು ಅನ್ನೋ ಮೆಂಟಾಲಿಟಿ 1% ಕುಮಾರಣ್ಣ ದೇವೇಗೌಡರ ಕುಟುಂಬಕ್ಕೆ ಇದ್ದಿದ್ರೆ ಇವತ್ತು ಯಾವುದೇ ಕಾರಣಕ್ಕೂ ನಿಖಿಲ್ ಕುಮಾರಣ್ಣವರು ರಾಜಕೀಯ ಯಾವ್ದೋ ಮಟ್ಟಕ್ಕೆ ಹೋಗಿರುವಂತ. ಹಿಂಭಾಗದಿಂದ ರಾಜಕಾರಣ ಮಾಡಿ, ಕಾಂಗ್ರೆಸ್ ಅವರು ಹಿಂಭಾಗದಿಂದ ಯಾರು ರಾಜಕಾರಣ ಮಾಡಿ ಏನೇನು ಅಧಿಕಾರ ಅನುಭವಿಸ್ತಾರೆ ನಾವೆಲ್ಲ ನೋಡಿದೀವಿ. ಕುಮಾರಣ್ಣವ್ರಿಗೆ ದೊಡ್ಡ ವಿಚಾರ ಅಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ರಾಜಕೀಯ ಸ್ಥಾನಮಾನ ಕೊಡುವಂತದ್ದು. ದಯಮಾಡಿ ಹೇಳ್ತೀನಿ ಶಾಸಕರೇ, ತಾಲೂಕಿನ ಜನತೆಯ ಜೀನ್ಸ್ ಬಗ್ಗೆ ನಿಖಿಲ್ ಕುಮಾರಣ್ಣವ್ರು ಮಾತಾಡಿಲ್ಲ. ಸ್ವಲ್ಪ ಕೇಳಿಸ್ಕೊಳ್ಳಿ ಕಿವಿನ, ಬರೀ ಮೂಳೆ ಡಾಕ್ಟರ್ ಹಾಕೊಳ್ಳಿ, ಕಿವಿ ಡಾಕ್ಟರ್ ಸ್ವಲ್ಪ ಹಾಗೆ. ನೀವು ನಿಖಿಲ್ ಕುಮಾರಣ್ಣವ್ರು ಮಾತಾಡಿರೋ ವಿಚಾರ ಏನು? ರಾಜಕೀಯ ವ್ಯಭಿಚಾರ. ಇಡೀ ರಾಜ್ಯದಲ್ಲಿ ಕನಕಪುರ ಆಗಿರ್ಬೋದು, ಕುಣಿಗಲ್ ಆಗಿರ್ಬೋದು, ರಾಮನಗರ, ಮಾಗಡಿ, ಬೇರೆ ಬೇರೆ ತಾಲೂಕಿನಲ್ಲಿ, ಸಿಂದಗಿ, ಯಾವ ಬೇರೆ ಬೇರೆ ತಾಲೂಕುಗಳ ಮಾಡ್ತಾ ಇದ್ದಾರೆ ರಾಜಕೀಯ ವ್ಯಭಿಚಾರಗಳನ್ನ. ಈ ರಾಜಕೀಯ ವ್ಯಭಿಚಾರದ ಜೀನ್ಸ್ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಿರೋದು ನಿಮ್ಮ ಬಯೋಲಾಜಿಕಲ್ ಜೀನ್ಸ್ ಬಗ್ಗೆ ಅಲ್ಲ. ಸಹಜ ಆಡು ಭಾಷೆ ನಾವು ಮಾತಾಡ್ತೀವಿ. ಎಂತ ವಂಶಿಕಪ್ಪ ಇವನು, ಏನೋ ತಿಳಿದಿಂದು ನನ್ನ ಜೀನ್ಸ್ ಬಗ್ಗೆ ಮಾತಾಡೋದು. ರಾಜಕೀಯ ಆಡು ಭಾಷೆ ಕೊಡ್ರಿ ಇವೆಲ್ಲ. ಸಿದ್ದರಾಮಯ್ಯ ಬೇರೆ ಬೇರೆ ಮಾತಾಡಿದಾರಪ್ಪ, ಏನೋ ಮಳ್ಳಿ ಆಡು ಭಾಷೆ ಅಂತ ಹೇಳ್ತಾರೆ. ನಿಂಗೆ ಎಂತ ವಂಶಿಕ ಅಂತ ಅನ್ಬಿಟ್ರೆ ಅದು ನಾವು ಜೀನ್ಸ್ ಬಗ್ಗೆ ಮಾತಾಡ್ದಂಗ, DNA ಬಗ್ಗೆ ಮಾತಾಡ್ದಂಗ, ನೀನ್ ಎಂತ ತಿಳಿದ ಅಂತ ಅಂತೀವಪ್ಪ, ಅದು ಜೀನ್ಸ್ ಬಗ್ಗೆ ಮಾತಾಡದ. ಈ ರಾಜಕೀಯ ಶಬ್ದಗಳೇ ಬೇರೆ, ನಿಮ್ಮ ಬಯೋಲಾಜಿಕಲ್ ಶಬ್ದಗಳೇ ಬೇರೆ. ನೀವು ಬಹಳ ಜೀನಿಯಸ್ ಅಂತ ಗೊತ್ತಿದೆ. ನಿಮ್ ಜೀನ್ಸ್ ಬಗ್ಗೆ ಮಾತಾಡೋ ದೊಡ್ಡ ಮನುಷ್ಯರು ನಾವಲ್ಲ. ದಯಮಾಡಿ ಶಾಸಕರೇ, ನೀವು ಕುಣಿಗಲ್ ತಾಲೂಕಿನ ಜನನ ಏನ್ ನಿನ್ನೆಯಿಂದ ಪಾಪ ಏನೋ ಬಹಳ ನೋವಾಗ್ಬಿಟ್ಟಿದೆ ನಿಮಗೆ ಗೂಸುಂಬೆ ರಾಜಕಾರಣ ಬಿಡಿ ಶಾಸಕರೇ. ಓಪನ್ ಆಗಿರಿ. DK ಶಿವಕುಮಾರ್ ಅವರು ಶೆಟ್ಕ ಅಂತ ಹೇಳ್ತೀರಾ, ಓಪನ್ ಆಗಿ ಅವ್ರೆಲ್ಲದು ಅಕ್ಸೆಪ್ಟ್ ಮಾಡ್ತಾರೆ. ನೀವು ಅಕ್ಸೆಪ್ಟ್ ಮಾಡೋದು ಕಲೀರಿ. ಸ್ವಾಮಿ ಸನ್ಮಾನ್ಯ ಶಾಸಕರೇ, ಅತಿ ಬುದ್ಧಿವಂತಿಕೆ ಶಾಸಕರೇ, ಇದಕ್ಕೇನು ಉತ್ತರ ಹೇಳ್ತೀರಿ ಹೇಳಿ? ಈ ರಾಜ್ಯದಲ್ಲಿ ದೇವೇಗೌಡರ ಕುಟುಂಬದಿಂದ DK ಶಿವಕುಮಾರ್ ಏನ್ ಪಡ್ಕೊಂಡ್ರೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಡಾಕ್ಟರ್ ದಿವಂಗತ ದೊಡ್ಡಯ್ಯವರ ಮಗ ಡಾಕ್ಟರ್ ರಂಗನಾಥ್ ಅವರು ದೇವೇಗೌಡರ ಕುಟುಂಬದ ಋಣದಲ್ಲಿದ್ದೀರಾ ನೀವು. ಬಿಚ್ಚಿಡ್ಬೇಕಾಗುತ್ತೆ. ಹೇಳಿ, ನಿಮ್ಮ ಆತ್ಮಸಾಕ್ಷಿ ಬಿಟ್ಟು ಹೇಳಿ, ನೀವು ಅವ್ರ ಋಣದಲ್ಲಿ ಇಲ್ವಾ ಅಂತ. ರಾಜೀವ್ ಗಾಂಧಿ ಹೆಲ್ತ್ ಅಂಡ್ ಮೆಡಿಕಲ್ ಯೂನಿವರ್ಸಿಟಿಗೆ ಸೆನೆಟ್ ಮೆಂಬರ್ ಆದ್ರಲ್ಲ ಸ್ವಾಮಿ, ಯಾರು ಋಣ ಅದು? ನಿಮ್ ಶೆಟ್ಕ ಮಾಡಿದ್ರಾ? ಅವತ್ತು ಮುಖ್ಯಮಂತ್ರಿ ಸಿಗ್ನೇಚರ್ ಇದೆಯಲ್ಲ ನಿಮ್ ಸೆನೆಟ್ ಮೆಂಬರ್ ಆಗಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ, ಯಾರು ಋಣ ಅದು? ನಿಮ್ ಶೆಟ್ಕ ಮಾಡಿದ್ದಲ್ಲ ಅದು. ಸನ್ಮಾನ್ಯ ಅವತ್ತಿನ ಮುಖ್ಯಮಂತ್ರಿ ಆದಂತ ನಮ್ಮ ನಾಯಕರಾದಂತ HD ಕುಮಾರಸ್ವಾಮಿ ಅವರು ಮಾಡಿದ್ದದು. ನಿಮ್ಮ ಆತ್ಮಸಾಕ್ಷಿ ಇದ್ರೆ ನೆನ್ನೆ ಅವ್ರ ಕುಟುಂಬದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ. ಇದು ಋಣ ಅಲ್ವಾ? ನಿಮ್ ಜಾತಿ ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಯಾವ ಪಕ್ಷ ಅಂತ ಗೊತ್ತಿಲ್ಲ, ಯಾರ ಮಗ ಅಂತ ಗೊತ್ತಿಲ್ಲ, ಯಾರೋ ದೊಡ್ಡ ಮನುಷ್ಯರು ತಗೊಂಡೋದ್ರು. ಯಾವ ಕುಮಾರಸ್ವಾಮಿ ಅವರು ಏರ್ಪೋರ್ಟ್ ಅಲ್ಲಿ ಇದ್ದು ಆ ಟೈಮಲ್ಲಿ ನಿಮ್ಗೆ ಸೈನ್ ಹಾಕ್ದಾಗ ಕುಮಾರಣ್ಣ ಏರ್ಪೋರ್ಟ್ ಅಲ್ಲಿ ಇದ್ರು. ಯಾರೋ ಕುಣಿಗಲ್ ಕಡೆ ಡಾಕ್ಟರ್ ಅಂತ ಕುಮಾರಣ್ಣ ಸೈನ್ ಹಾಕ್ಬಿಟ್ರು.